ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ತಮಿಳುನಾಡಿನ ಬದಲಾಗುತ್ತಿರುವ ರಾಜಕೀಯ ಚಿತ್ರಣದ ಬಗ್ಗೆ ಒಂದು ಡೀಪ್ ಡೈವ್ ಮಾಡಲಿದ್ದೇವೆ. ಅಧಿಕೃತ ಅಂಕಿಅಂಶಗಳ ಆಧಾರದ ಮೇಲೆ ಯಾವುದೇ ಪಕ್ಷಪಾತ ಇಲ್ಲದೆ ಪ್ರಸ್ತುತ ಚುನಾವಣಾ ಫಲಿತಾಂಶಗಳು ದ್ರಾವಿಡ ರಾಜಕೀಯದ ದಿಕ್ಕನ್ನ ಹೇಗೆ ಬದಲಾಯಿಸ್ತಿವೆ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡಿಕೊಳ್ಳೋಣ. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವೇನೆಲ್ಲ ಕವರ್ ಮಾಡಲಿದ್ದೇವೆ ಅಂತ ಒಮ್ಮೆ ಬೇಗನೆ ನೋಡ್ಬಿಡೋಣ. ಮೊದಲಿಗೆ ಎಐಎಡಿಎಂಕೆ ಪಕ್ಷಕ್ಕೆ ಆಗಿರುವ ರಾಜಕೀಯ ಹಿನ್ನಡೆ, ನಂತರ ಮೈತ್ರಿಗಳು ಹಾಗೂ ಮತಗಳ ಲೆಕ್ಕಾಚಾರ, ಆಮೇಲೆ ಅವರ ಸಾಂಪ್ರದಾಯಿಕ ಭದ್ರಕೋಟೆಗಳಲ್ಲಿ ಆಗಿರುವ ಕುಸಿತ ಮತ್ತು ಕೊನೆಯದಾಗಿ ಪಕ್ಷದ ನಾಯಕತ್ವದ ಮುಂದಿರುವ ಮುಂದಿನ ಸವಾಲುಗುರೇನು ಅನ್ನೋದನ್ನು ಚರ್ಚೆ ಮಾಡೋಣ. ಮೊದಲಿಗೆ ಆ ಪ್ರಮುಖ ವಿಷಯಕ್ಕೆ ಬರೋಣ. ಎಐಎಡಿಎಂಕೆ ಪಕ್ಷ ಅನುಭವಿಸಿರುವ ಆ ದೊಡ್ಡ ರಾಜಕೀಯ ಹಿನ್ನಡೆ. ವಿರೋಧ ಪಕ್ಷದಲ್ಲಿ 5 ವರ್ಷಗಳ ಕಾಲ ಇದ್ದ ಮೇಲೆ ಮತ್ತೆ ಅಧಿಕಾರ ಹಿಡಿಬೇಕು ಅನ್ನೋದು ಯಾವುದೇ ಪಕ್ಷದ ಗುರಿಯಾಗಿರುತ್ತೆ ಅಲ್ವಾ? ಆದರೆ ಅಂಕಿಅಂಶಗಳು ಬೇರೆಯದ್ದೇ ಕಥೆ ಹೇಳ್ತಿವೆ. ಈ ಬಾರಿಯ ಚುನಾವಣೆಯಲ್ಲಿ ಈ ಪ್ರಮುಖ ದ್ರಾವಿಡ ಪಕ್ಷ ಜಯ ಸಾಧಿಸಿದ್ದು ಕೇವಲ 42 ಕ್ಷೇತ್ರಗಳಲ್ಲಿ ಮಾತ್ರ. ಜೊತೆಗೆ 5 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ತಮ್ಮ ಬದ್ಧ ಎದುರಾಳಿಯಾದ ಡಿಎಂಕೆಗೆ ಹೋಲಿಸಿದ್ರೆ ಈ ಗಣಿತದ ಲೆಕ್ಕಾಚಾರದಲ್ಲಿ ಅವರು ಸಾಕಷ್ಟು ಹಿಂದೆ ಬಿದ್ದಿದ್ದಾರೆ ಅನ್ನೋದು ಸ್ಪಷ್ಟ. ಆದರೂ ರಾಜ್ಯಸಭೆಗೆ ಕನಿಷ್ಠ ಒಬ್ಬ ಸದಸ್ಯನನ್ನಾದರೂ ಕಳುಹಿಸುವಷ್ಟು ಬಲ ಅವರ ಬಳಿ ಉಳಿದುಕೊಂಡಿದೆ. ಈಗ ನೇರವಾಗಿ ಮೈತ್ರಿಗಳ ಲೆಕ್ಕಾಚಾರ ಮತ್ತು ಮತಗಳ ಗಣಿತ ಹೇಗಿದೆ ಅಂತ ನೋಡೋಣ. ಇಲ್ಲಿನ ಈ ಮತಗಳ ಲೆಕ್ಕಾಚಾರ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಸ್ವಲ್ಪ ಯೋಚಿಸಿ ನೋಡಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಮತ್ತು ಬಿಜೆಪಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ದಾಗ ಎಐಎಡಿಎಂಕೆ 23% ಮತ್ತು ಬಿಜೆಪಿ 18% ಮತಗಳನ್ನು ಪಡೆದಿದ್ವು. ಆದರೆ ಈ ಬಾರಿ ಪಿಎಂಕೆ ಮತ್ತು ಎಎಂಎಂಕೆ ಜೊತೆಗಿನ ಬೃಹತ್ ಮೈತ್ರಿಯ ನಂತರವೂ ಈ ಸಂಯೋಜಿತ ಮೈತ್ರಿಕೂಟ ಪಡೆದಿರೋದು ಕೇವಲ 27% ಮತಗಳನ್ನು ಮಾತ್ರ. ಅಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಆ ಮತಗಳ ಕ್ರೋಢೀಕರಣ ಇಲ್ಲಿ ವರ್ಕೌಟ್ ಆಗಿಲ್ಲ. ಹಾಗಾದರೆ ಭೌಗೋಳಿಕವಾಗಿ ಏನಾಗಿದೆ? ಅವರ ಸಾಂಪ್ರದಾಯಿಕ ಭದ್ರಕೋಟೆಗಳಲ್ಲಿ ಆಗಿರುವ ಕುಸಿತದ ಬಗ್ಗೆ ಈಗ ಗಮನಹರಿಸೋಣ. ಈ ಅಂಕಿಅಂಶಗಳು ಎಐಎಡಿಎಂಕೆಯ ಪ್ರಾದೇಶಿಕ ಬದಲಾವಣೆಯನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸ್ತಿವೆ ಅಂದ್ರೆ, ಪಕ್ಷದ ಅಕ್ಷರಶಃ ಭದ್ರಕೋಟೆ ಅಂತಾನೇ ಕರೆಯಲ್ಪಡುವ ಪಶ್ಚಿಮ ವಲಯದಲ್ಲಿ 2021ರಲ್ಲಿ 41 ಸ್ಥಾನಗಳನ್ನು ಗೆದ್ದಿದ್ದ ಪಕ್ಷ ಈಗ ಕೇವಲ 18ಗೆ ಕುಸಿದಿದೆ. ದಕ್ಷಿಣ ವಲಯದ ಕಥೆಯೂ ಅದೇ, 18ರಿಂದ 5ಕ್ಕೆ ಇಳಿದಿದೆ. ಆದರೆ ಆಸಕ್ತಿದಾಯಕ ವಿಷಯ ಅಂದ್ರೆ ಡೆಲ್ಟಾ ವಲಯದಲ್ಲಿ ಮಾತ್ರ 4ರಿಂದ 6 ಸ್ಥಾನಗಳಿಗೆ ಏರಿಕೆ ಕಂಡುಬಂದಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಶಿಫ್ಟ್ ಅಂತಾನೆ ಹೇಳ್ಬೋದು. ಈ ಕುಸಿತದ ನಡುವೆಯೂ ಮೈತ್ರಿಯ ಲೆಕ್ಕಾಚಾರದಲ್ಲಿ ಕೆಲವು ಪ್ಲಸ್ ಪಾಯಿಂಟ್ಸ್ ಇವೆ. ಪಿಎಂಕೆ ಜೊತೆಗಿನ ಮೈತ್ರಿಯಿಂದ ಉತ್ತರ ಜಿಲ್ಲೆಗಳ 17 ಸ್ಥಾನಗಳಲ್ಲಿ ಪಕ್ಷಕ್ಕೆ ದೊಡ್ಡ ಲಾಭವೇ ಆಗಿದೆ. ಆದರೆ ಕಾಂಚೀಪುರಂ, ತಿರುವಳ್ಳೂರು, ಚೆಂಗಲ್ಪಟ್ಟು ಮತ್ತು ಚೆನ್ನೈ ಒಳಗೊಂಡಿರುವ ಆ ಕೆಟಿಸಿಸಿ ಪ್ರದೇಶದಲ್ಲಿ ದೊಡ್ಡ ಪೆಟ್ಟು ಬಿದ್ದಿದೆ. ಒಟ್ಟು 37 ಸ್ಥಾನಗಳ ಪೈಕಿ ಬರೀ 3 ಸ್ಥಾನಗಳಲ್ಲಿ ಮಾತ್ರ ಜಯ ಸಿಕ್ಕಿರೋದು ಪಕ್ಷದ ಪಾಲಿಗೆ ದೊಡ್ಡ ಆಘಾತ. ಇಷ್ಟೆಲ್ಲ ಹಿನ್ನಡೆಗಳ ನಡುವೆಯೂ ನಾವು ಗಮನಿಸಲೇಬೇಕಾದ ಒಂದು ಅತಿ ಮುಖ್ಯ ಅಂಶ ಇಲ್ಲಿದೆ. ಅದೇ 98,000. ಹೌದು, ಪಕ್ಷ ಒಟ್ಟಾರೆಯಾಗಿ ದೊಡ್ಡ ಮಟ್ಟದ ಹಿನ್ನಡೆ ಅನುಭವಿಸ್ತಿರ್ಬೋದು. ಆದರೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿಯವರು ತಮ್ಮ ಸಾಂಪ್ರದಾಯಿಕ ಎಡಪ್ಪಾಡಿ ಕ್ಷೇತ್ರದಲ್ಲಿ ಬರೋಬ್ಬರಿ 98,000 ಮತಗಳ ಅಂತರದಿಂದ ಭರ್ಜರಿ ಜಯ ದಾಖಲಿಸಿದ್ದಾರೆ. ಇದು ಅವರ ವೈಯಕ್ತಿಕ ವರ್ಚಸ್ಸು ಎಷ್ಟಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಪಳನಿಸ್ವಾಮಿಯವರ ಜೊತೆಗೆ ಪಕ್ಷದ ಇತರೆ ಪ್ರಮುಖ ನಾಯಕರಾದ ಸಿವಿ ಷಣ್ಮುಗಂ, ಕೆಪಿ ಅನ್ಬಳಗನ್, ಅಗ್ರಿ ಎಸ್ಎಸ್ ಕೃಷ್ಣಮೂರ್ತಿ, ನಾಥಂ ಆರ್ ವಿಶ್ವನಾಥನ್ ಮತ್ತು ಓಎಸ್ ಮಣಿಯನವರು ಕೂಡ ಭರ್ಜರಿ ಗೆಲುವು ಸಾಧಿಸಿ ವಿಧಾನಸಭೆಗೆ ಮರಳಿದ್ದಾರೆ. ಈ ನಾಯಕರ ಉಪಸ್ಥಿತಿ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುವಾಗ ಖಂಡಿತವಾಗಿಯೂ ಪಕ್ಷಕ್ಕೆ ದೊಡ್ಡ ಬಲ ತಂದುಕೊಡಲಿದೆ. ಸರಿ, ಹಾಗಾದ್ರೆ ಈ ಎಲ್ಲಾ ಅಂಕಿಅಂಶಗಳನ್ನು ನೋಡಿದ ಮೇಲೆ ಮುಂದೇನು? ನಾಯಕತ್ವದ ಮುಂದಿರುವ ಆ ಭವಿಷ್ಯದ ಸವಾಲುಗಳೇನು ಅನ್ನೋದನ್ನೇ ಈಗ ನೋಡೋಣ. ಈ ದತ್ತಾಂಶಗಳ ಆಧಾರದ ಮೇಲೆ ಎಡಪ್ಪಾಡಿ ಕೆ ಪಳನಿಸ್ವಾಮಿಯವರ ಮುಂದಿರುವ ಜವಾಬ್ದಾರಿಗಳು ಬಹಳ ಸ್ಪಷ್ಟವಾಗಿವೆ. ಮೊದಲ ಹೆಜ್ಜೆ ಪಕ್ಷದಿಂದ ದೂರವಾಗಿರುವ ಹಿಂದಿನ ಬಣಗಳನ್ನ ಮತ್ತೆ ಒಗ್ಗೂಡಿಸೋದು, ಅಂದ್ರೆ ಆ ಮರು ಏಕೀಕರಣ ಬಹಳ ಮುಖ್ಯ. ಎರಡನೆಯದಾಗಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಳಮಟ್ಟದಲ್ಲಿ ಪಕ್ಷವನ್ನ ಈಗಿನಿಂದಲೇ ಸಜ್ಜುಗೊಳಿಸುವುದು. ಮತ್ತು ಮೂರನೇ ಪ್ರಮುಖ ಹೆಜ್ಜೆ ಭವಿಷ್ಯಕ್ಕಾಗಿ ಇದಕ್ಕಿಂತಲೂ ಬಲವಾದ ಮತ್ತು ತಾರ್ಕಿಕ ಮೈತ್ರಿಕೂಟವನ್ನ ರಚಿಸುವುದು. ಗೆಲುವಿನ ಟ್ರ್ಯಾಕ್ಗೆ ಮರಳಲು ಈ 3 ಹೆಜ್ಜೆಗಳು ಅನಿವಾರ್ಯ. ಇವತ್ತಿನ ಈ ವಿಶ್ಲೇಷಣೆಯನ್ನ ಒಂದು ಗಂಭೀರವಾದ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸೋಣ. ಈ ಬದಲಾಗ್ತಿರುವ ಹೊಸ ಯುಗದಲ್ಲಿ ರಾಜಕೀಯ ಸಮೀಕರಣಗಳು ಕ್ಷಣಕ್ಕೂ ಬದಲಾಗ್ತಿರುವಾಗ ಸಾಂಪ್ರದಾಯಿಕ ದ್ರಾವಿಡ ರಾಜಕೀಯ ತಂತ್ರಗಳು ಮುಂದೆಯೂ ಉಳಿಯಬಹುದೇ? ಇದನ್ನು ನಾವು ಖಂಡಿತ ಕಾದು ನೋಡಬೇಕಿದೆ.
ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ಸುದ್ದಿ ವಿಶ್ಲೇಷಣೆ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಮತ್ತೊಂದು ಕುತೂಹಲಕಾರಿ ವಿಶ್ಲೇಷಣೆಯೊಂದಿಗೆ ನಾನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.